ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ಆಚಾರ್ಯ ಮಂಜುನಾಥ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಈ ನಮ್ಮ ಅಡ್ವಾನ್ಸ್ KP ಜ್ಯೋತಿಷ್ಯದ ಪ್ರಕಾರ ಈ ಅಫೇರ್ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಸುಮಾರು ಜನ ಬರ್ತಾರೆ ಇಲ್ಲಿ, ಕಾಲೇಜ್ ಹುಡುಗರಾಗಿರ್ಬೋದು, ಹುಡುಗಿರಾಗಿರ್ಬೋದು, ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಅವ್ರ ತಂದೆ ತಾಯಿ ಆಗಿರ್ಬೋದು, ಇವರೆಲ್ಲ ಬಂದು ಕೇಳ್ತಾರೆ. ಹುಡುಗಿ ಆಗಿದ್ರೆ ತನ್ನ ಹುಡುಗನ ಬಗ್ಗೆ, ಸರ್ ನನ್ನ ಹುಡುಗ ಏನಾದರೂ ಯಾವ್ದಾರ ಹುಡುಗಿ ಜೊತೆಗೆ ಎಕ್ಸ್ಟ್ರಾ ಅಫೇರ್ ಏನಾದರೂ ಇದೆಯಾ, ಜಾತಕ ನೋಡಿ ಹೇಳೋಕ್ಕಾಗುತ್ತಾ? ಖಂಡಿತ ಹೇಳ್ಬೋದು. ಹುಡುಗ ಬರ್ತಾನೆ, ಸರ್ ನನ್ನ ಹುಡುಗಿಗೆ ಬೇರೆ ಯಾರ ಜೊತೆಗೇನಾದ್ರು ರಿಲೇಷನ್ಶಿಪ್ ಬಿಲ್ಡ್ ಆಗ್ತಿದೆಯಾ, ಏನಾದ್ರು ಅಫೇರ್ ಇಟ್ಕೊಂಡಿದ್ದಾರಾ ಅಂತ ಕೇಳ್ತಾರೆ. ಅದೇ ರೀತಿ ಗಂಡ ಆಗಿರ್ಬೋದು ತನ್ನ ಹೆಂಡತಿ ಮೇಲೆ ಡೌಟ್ ಪಡ್ತಾರೆ, ನನ್ನ ಹೆಂಡ್ತಿಗೆ ಏನಾದ್ರು ಎಕ್ಸ್ಟ್ರಾ ಅಫೇರ್ಸ್ ಇದೆಯಾ ಅಂತ. ಅದೇ ರೀತಿ ಹೆಂಡ್ತಿ ಗಂಡನ ಮೇಲೆ ಡೌಟ್ ಬರ್ತಾಳೆ, ನನ್ನ ಗಂಡಂಗೆ ಎಕ್ಸ್ಟ್ರಾ ಅಫೇರ್ಸ್ ಏನಾದ್ರು ಇದೆಯಾ, ಅವ್ನು ಕರೆಕ್ಟಾಗಿ ಮನೆಗೆ ಬರ್ತಾ ಇಲ್ಲ, ಯಾರ ಜೊತೆಗೂ ಮಾತಾಡ್ತಿದ್ದಾನೆ ಅಂತ. ಅದೇ ರೀತಿ ಈ ಅಪ್ಪ ಅಮ್ಮಂಗೂ ಕೂಡ ಡೌಟು, ನನ್ನ ಮಗ ಯಾರನ್ನೋ ಲವ್ ಮಾಡ್ತಿದ್ದಾನ, ಯಾರ ಜೊತೆಗಾದ್ರು ಓಡಾಡ್ತಿದ್ದಾನ ಅನ್ನೋದು ಕೂಡ ಡೌಟ್ ಇರುತ್ತೆ. ಈ ರೀತಿಯೆಲ್ಲ ಆಗೋಕ್ಕೆ ಕಾರಣ ಏನು, ಜಾತಕದಲ್ಲಿ ಯಾವ ರೀತಿ ಕಾಂಬಿನೇಷನ್ ಇದ್ದರೆ ಈ ರೀತಿ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ಕಾಂಪ್ಲಿಕೇಟೆಡ್ ಅಂತ ವಿಚಾರ. ಆ್ಯಕ್ಚುಲಿ ಇದು ವಿಚಾರ ಹೇಳ್ಬಾರ್ದು, ಯಾರು ಮತ್ತೆ ಸೀರಿಯಸ್ಸಾಗಿ ತಗೋಬೇಡಿ. ಯಾಕೆ ಅಂತಂದರೆ ಯಾರು ಈ ಥರ ಮಾಡ್ತಿದ್ದಾರೆ ಅವ್ರ ಜಾತಕದಲ್ಲಿ ಈ ರೀತಿ ಕಾಂಬಿನೇಷನ್ ಇದ್ದೇ ಇರುತ್ತೆ. ಯಾರಿಗೆ ಅವರ ಜಾತಕದಲ್ಲಿ ಇನ್ನರ್ ಭಾವ ಜಾಸ್ತಿ ಇರುತ್ತೆ, ಅದರಲ್ಲೂ ಈ 5, 9 ಕನೆಕ್ಟಿವಿಟಿ ಜಾಸ್ತಿ ಇರುತ್ತೆ, ಅವರಿಗೆ ಈ ರೀತಿ ಅಫೇರ್ಸ್ಗಳು ಆಗುವಂಥದ್ದು ಸಹಜ. 5 ಮತ್ತು 9ನೇ ಭಾವ. ಸುಮಾರು ಜನ, ಸರ್ ಲವ್ ಅಂತಂದರೆ 5ನೇ ಭಾವ ಅಲ್ಲ ಸರ್, 9ನೇ ಭಾವ ಯಾಕೆ ಸರ್ ತೊಗೊತಿದ್ದೀರಾ ಅಂತಂದರೆ ಇದೆ ವಿಷಯ ಇದೆ, ಅದಕ್ಕೋಸ್ಕರನೇ ಅದನ್ನು ತೊಗೊತಿರೋಂಥದ್ದು. 5ನೇ ಭಾವದಲ್ಲಿ ನಾವು ಲವ್, ಅಫೇರ್, ರೊಮ್ಯಾನ್ಸ್ ಇದೆಲ್ಲದನ್ನು 5ನೇ ಭಾವಕ್ಕೆ ನಾವು ಹೇಳಿದ್ರೆ, ನಾವು ಒಬ್ಬರನ್ನ ಇಷ್ಟಪಡಬೇಕು, ನಾವು ಇನ್ನೊಬ್ರಿಗೆ ಇಷ್ಟ ಆಗಬೇಕು ಅಂತಂದ್ರೂ ಕೂಡ ನಮ್ಮ ಜಾತಕದಲ್ಲಿ 5 ಜಾಸ್ತಿ ಇರಬೇಕು. 5ನೇ ಭಾವ ಆ್ಯಕ್ಟಿವೇಟಲ್ಲಿ ಇದ್ದರೆ ಮಾತ್ರ ನಮಗೆ ಇನ್ನೊಬ್ರು ನಮ್ಮನ್ನು ಇಷ್ಟಪಡ್ತಾರೆ, ನಾವು ಇನ್ನೊಬ್ರಿಗೆ ಇಷ್ಟಪಡಬೇಕು ಅಂತ ಅನಿಸುತ್ತೆ, ಇನ್ನೊಬ್ರಿಗೆ ನಾವು ಅಟ್ರಾಕ್ಟ್ ಆಗಿ ಕಾಣಿಸ್ತೀವಿ. 9ನೇ ಭಾವ ಅನ್ನೋದೇ ಅಫೇರು. ಇವಾಗ ಉದಾಹರಣೆಗೆ ಮದುವೆ ಅನ್ನೋದು 7ನೇ ಭಾವ, 2ನೇ ಮದುವೆ ಅನ್ನೋದು 9ನೇ ಭಾವ. ಅದೇ 7ನೇ ಭಾವಕ್ಕೆ 7, 9 ಜೊತೆಗೆ ಬಂದಿದೆ, 9 ಬಂದಿದೆ ಅಂತಂದರೆ ಅವ್ರಿಗೆ ಇನ್ನೊಂದು ಮದುವೆ ಆಗುತ್ತೆ ಅಂತ ಅರ್ಥ, ಅಥವಾ ಇನ್ನೊಂದು ಮದುವೆನೇ ಆಗಬೇಕು ಅಂತ ಇಲ್ಲ. ಅಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಇನ್ನೊಂದು ಹುಡುಗಿ ಜೊತೆಗೋ ಇನ್ನೊಂದು ಹುಡುಗನ ಜೊತೆಗೋ, ಅಂದರೆ ಹುಡುಗಿ ಆಗಿದ್ರೆ ಹುಡುಗನ ಜೊತೆಗೆ, ಹುಡುಗನ ಜಾತಕ ಆಗಿದ್ರೆ ಹುಡುಗಿ ಜೊತೆಗೆ ಅಫೇರ್ ಇರುವಂಥ ಸಾಧ್ಯತೆಗಳು ಇರುತ್ತೆ. ಮದುವೆ ಆಗಿದ್ರೂ ಕೂಡ ತನ್ನ ಹಳೆ ಲವ್ವರ್ ಜೊತೆಗೆ ಮಾತಾಡುವಂಥದ್ದು, ಅಥವಾ ಹೊಸಬ್ರು ಯಾರೋ ಕನೆಕ್ಟ್ ಆಗುವಂಥದ್ದು, ಈ ರೀತಿ ಆಗುತ್ತೆ 9 ಕನೆಕ್ಟಿವಿಟಿ ಇದ್ದಾಗ. ಈ ರೀತಿ ನಡೆಯುತ್ತೆ, ಹಾಗೇ ಆಗುತ್ತೆ. ಈ ರೀತಿ 9 ಕನೆಕ್ಟಿವಿಟಿ ಬಂತು ಅಂತ ಅಂದರೆ ನಿಮಗೆ ಎಕ್ಸ್ಟರ್ನಲ್ ಅಫೇರ್ಸ್ಗಳು ಬರುತ್ತೆ ಅಂತ ಅರ್ಥ. ಇಲ್ಲ ಅಂತಂದರೆ ಮುಂದಕ್ಕೆ ಬರ್ಬೋದು, ಬರುತ್ತೆ, ಅಥವಾ ಹಿಂದೆ ಇರುತ್ತೆ ಅಂತ ಅರ್ಥ. ಇದು ತುಂಬ ಇಂಪಾರ್ಟೆಂಟ್ ಆದಂಥ ವಿಚಾರ. ಸುಮಾರು ಜನ ಇವಾಗ ನಮ್ಮ ಸ್ಟೂಡೆಂಟ್ಗಳಲ್ಲೇ ಸುಮಾರು ಜನ ಈ 5, 9 ಬಂದ್ರೂ ಲವ್ ಆಗುತ್ತೆ ಅಂತ ಹೇಳ್ತಾರೆ. ಕೆಲವರಿಗೆ ಇದು ಅಫೇರ್ ಇದೆಯಾ ಇಲ್ಲ ಅಂತ ಗೊತ್ತಾಗ್ತಿರಲಿಲ್ಲ. ದಯವಿಟ್ಟು ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. 5, 9 ಅನ್ನೋ ಕಾಂಬಿನೇಷನ್ ಜೊತೆಗೆ ಬಂದಿದೆ ಅಂತಂದರೆ ಈ ರೀತಿ ಎಕ್ಸ್ಟರ್ನಲ್ ಅಫೇರ್ಸ್ಗಳು ಬರುವಂಥ ಸಾಧ್ಯತೆಗಳು ಇರುತ್ತೆ. ಅವರ ಜಾತಕದಲ್ಲಿ ಇನ್ನರ್ ಭಾವಗಳು ಜಾಸ್ತಿ ಇದೆ, 3, 5, 7, 9, 11 ಈ ರೀತಿ ಕಾಂಬಿನೇಷನ್ಗಳು ಇದ್ದಾಗ ಅವರು ಕೂಡ ಈ ಥರ ಬೇರೆಯವರು ಅವ್ರನ್ನ ತುಂಬ ಇಷ್ಟಪಡ್ತಾರೆ, ಬೇರೆಯವ್ರ ಜೊತೆಗೆಲ್ಲ ಚೆನ್ನಾಗಿ ಲವ್ಕೆಯಿಂದ ಮಾತಾಡ್ತಿರ್ತಾರೆ. ಇವಾಗ 5ನೇ ಭಾವ ಅಂತಂದರೆ ಏನು, ಕ್ರಿಯೇಟಿವಿಟಿ, ಟ್ಯಾಲೆಂಟ್, ಇನ್ನೊಬ್ಬರನ್ನ ಇಂಪ್ರೆಸ್ ಮಾಡುವಂಥದ್ದು, ಇನ್ನೊಬ್ರಿಗೆ ನಾವು ಅಟ್ರಾಕ್ಟ್ ಆಗಿ ಕಾಣೋದೆಲ್ಲ 5ನೇ ಭಾವ. 9ನೇ ಭಾವ ಅನ್ನೋದು ಸಪೋರ್ಟ್, 9ನೇ ಭಾವ ಅನ್ನೋದು ಲಕ್ಕು. ಓಕೆನಾ, ಅವರಿಗೆ ಲಕ್ಕಿಂದ ಇನ್ನೊಂದು ಹುಡುಗಿ ಸಿಕ್ಬಿಡ್ತಾಳೆ, ಲಕ್ಕಿಂದ ಇನ್ನೊಬ್ಬ ಹುಡುಗ ಸಿಕ್ಬಿಡ್ತಾನೆ. ಇವಾಗ ಇನ್ನೊಂದು ಕೆಲವೊಂದು ಸ್ಟೋರಿಗಳನ್ನ ನೀವು ನೋಡಿದ್ದೀರಾ. ಓಕೆನಾ, ಇದೊಂದು ನಿಧಾನ ತಗೊಂಡು ಹೋಗ್ತೀನಿ ಟಾಪಿಕ್ಕು. ಕೆಲವೊಂದು ಸ್ಟೋರಿಗಳನ್ನ ನೀವು ನೋಡಿದ್ದೀರಾ, ನೀವು ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ನ್ಯೂಸ್ ಚಾನಲ್ ಆಗಿರ್ಬೋದು, ಎಲ್ಲ ಕಡೆ ನೋಡಿದ್ದೀರಾ. ಸರ್ ಇವರಿಬ್ಬರು ಲವ್ ಮಾಡೇ ಮ್ಯಾರೇಜ್ ಆದರು,
ಆಗಿ 1 ವರ್ಷ 2 ವರ್ಷಕ್ಕೆ ಹುಡುಗಿ ಇನ್ನೊಬ್ಳ ಜೊತೆಗೆ ಓಡೋದ್ಲು. ಹುಡುಗನಿಗೆ ಇನ್ನೊಬ್ಳು ಕಂಡ್ರೆ ಇಷ್ಟ. ಈ ರೀತಿ ಎಲ್ಲ ನೀವು ಕೇಳಿರ್ತೀರ. ಯಾಕೆ ಈ ಥರ ಆಗುತ್ತೆ? ಇವರಿಬ್ಬರು ಲವ್ ಮ್ಯಾರೇಜ್ ತಾನೇ ಆಗಿದ್ದು, ಇವರಿಬ್ಬರು ಲವ್ ಮಾಡೇ ತಾನೇ ಮ್ಯಾರೇಜ್ ಆಗಿದ್ದು. ಅವಾಗ ಇವ್ರ ಕಾಂಬಿನೇಷನ್ ಏನಿತ್ತು, ಇದೇ ಥರ ಇನ್ನರ್ ಭಾವನೆ ಕನೆಕ್ಟಿವಿಟಿ ಇರುತ್ತೆ. ಮತ್ತೆ ಅದು ಯಾವಾಗ ಕೊಡುತ್ತೆ ಇವರಿಗೆ ಒಂದು ಮ್ಯಾರೇಜ್ ಅನ್ನೋದು? ದಶಾಭುಕ್ತಿ ಮುಖಾಂತರ ಕೊಟ್ಟಿರುತ್ತೆ. ಆ ದಶಾಭುಕ್ತಿ ಮುಖಾಂತರ ಕೊಟ್ಟಾಗ ಆ ಸಮಯದಲ್ಲಿ ಇವರಿಗೆ ಮದುವೆ ಆಗಿರುತ್ತೆ. ಮತ್ತೆ ಅದೇ ಭುಕ್ತಿನೋ ಅಂತರ್ಭುಕ್ತಿನೋ ರಿಪೀಟ್ ಆಗುತ್ತೆ, ಸ್ವಲ್ಪ ವರ್ಷ ಆದಮೇಲೆ ರಿಪೀಟ್ ಆಗುತ್ತೆ. ಆವಾಗ ಮತ್ತೆ ಅವರ ಜೀವನದಲ್ಲಿ ಇನ್ನೊಬ್ಬರು ಯಾರು ಎಂಟ್ರಿ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಆ ಒಂದು ಕಾರಣಕ್ಕೆ ಇವರಿಬ್ಬರ ಮಧ್ಯೆ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ಇವರಿಬ್ಬರು ಗಂಡ ಹೆಂಡತಿ ಮಧ್ಯೆ ತೊಂದರೆಗಳು ಸ್ಟಾರ್ಟ್ ಆಗುತ್ತೆ. ನೀನು ಅವಳನ್ನ ಹಿಡ್ಕೊಂಡಿದ್ಯಾ, ನೀನು ಅವನನ್ನ ಹಿಡ್ಕೊಂಡಿದ್ಯಾ ಅಂತ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ, ತೊಂದರೆಗಳು ಸ್ಟಾರ್ಟ್ ಆಗುತ್ತೆ, ಹೊಡೆದಾಟ ಆಗುತ್ತೆ, ಕಿತ್ತಾಟ ಆಗುತ್ತೆ, ಕೋರ್ಟು ಕೇಸು ಕಾನೂನು ಈ ಥರ ಎಲ್ಲ ಹೋಗುತ್ತೆ. ಅದೇ ಈ 6, 8, 8, 12, 4, 8 ಈ ರೀತಿಯಲ್ಲಿ ಇದ್ದಾಗ ಇದೆಲ್ಲದು ಸ್ವಲ್ಪ ಗೌಪ್ಯತೆಯಿಂದ ನಡೀತಿರುತ್ತೆ. ಗೌಪ್ಯತೆಯಿಂದ ಯಾರಿಗೂ ಗೊತ್ತಾಗ್ದಲೇ ಇರೋ ಥರ ಆ ಒಂದು ಸಂಬಂಧನ ತಗೊಂಡು ಹೋಗ್ತಾರೆ. ಶುಕ್ರ ಏನಾದರೂ 12 ಕನೆಕ್ಟಿವಿಟಿ ಇದ್ದರೆ, ಕುಜ ಏನಾದ್ರು 12 ಕನೆಕ್ಟಿವಿಟಿ ಇದ್ದರೆ ಹುಡುಗಿ ಜಾತಕದಲ್ಲಿ ಆ ವಿಚಾರನ ಗೌಪ್ಯವಾಗಿ ಇಡೋವಂಥದ್ದು. ಯಾರಿಗೂ ಗೊತ್ತಾಗ್ದಲೇ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಗೊತ್ತೇ ಆಗಲ್ಲ, ಕೆಲವರಿಗೆ ಇದ್ರೂ ಜೊತೆಗಿರೋರಿಗೆ ಗೊತ್ತಾಗಲ್ಲ. ಈ ರೀತಿಯಲ್ಲಿ ಯಾವಾಗ ಆಗುತ್ತೆ ಅಂತಂದರೆ ಆ ಒಂದು ಶುಕ್ರ ಗ್ರಹ ಹುಡುಗನ ಜಾತಕದಲ್ಲಿ, ಹುಡುಗಿ ಜಾತಕದಲ್ಲಿ ಕುಜ ಗ್ರಹ ಏನಾದರೂ 12ಕ್ಕೆ ಕನೆಕ್ಟಿವಿಟಿ ಇದ್ದಾಗ. ಈ ರೀತಿ ವಿಚಾರಗಳೆಲ್ಲ ತಿಳ್ಕೋಬೇಕು ಅಂತ ಅಂದರೆ ಇಷ್ಟೇ ಅಲ್ಲ, ಇನ್ನೂ ಇದೆ ಇದರೊಳಗೆ. ಇನ್ನು ಸ್ವಲ್ಪನೇ ನಿಮಗೆ ಹೇಳಿರೋದು, ಇನ್ನೂ ತುಂಬ ವಿಚಾರಗಳಿದೆ. ಇದೆಲ್ಲ ತಿಳ್ಕೋಬೇಕು ಅಂತಂದರೆ ಈ ತಿಂಗಳು 24ನೇ ತಾರೀಕು ಅಡ್ವಾನ್ಸ್ KP ಜ್ಯೋತಿಷ್ಯ ತರಗತಿ ಪ್ರಾರಂಭ ಆಗ್ತಿದೆ. ಆ ತರಗತಿಗೆ ಜಾಯ್ನ್ ಆಗಿ ನಿಮಗೆ ಇದರ ತುಂಬ ವಿಚಾರಗಳನ್ನ ತಿಳಿಸ್ಕೊಡ್ತೀವಿ. ನಾನು ನಿಮಗೆ ಇವಾಗ ಹೇಳಿರೋದು ಸ್ವಲ್ಪ ವಿಚಾರ, ಇನ್ನೂ ವಿಚಾರಗಳನ್ನು ತರಗತಿಗಳಲ್ಲಿ ಡಿಸ್ಕಷನ್ ಮಾಡೋಣ. 24ನೇ ತಾರೀಕು, ಇದೇ ತಿಂಗಳು 24ನೇ ತಾರೀಕು ತರಗತಿ ಇದೆ. ಆ ತರಗತಿಗೆ ಜಾಯ್ನ್ ಆಗಿ ನಿಮಗೆ ತುಂಬ ವಿಚಾರಗಳನ್ನು ತಿಳಿಸ್ಕೊಡ್ತೀವಿ. ಅದರೊಳಗೆ ಇದೆಲ್ಲದು ಬರುತ್ತೆ, ಯಾಕಂದರೆ ತಿಳಿಸ್ಕೊಡ್ತೀವಿ ಯಾವ ರೀತಿ ಇದು ನೋಡಬೇಕು ಹೇಗೆ ಅನ್ನೋದಲ್ಲ. ಇಷ್ಟೇ ಅಲ್ಲ, ನಾವು ದೊಡ್ಡವ್ರ ಜೊತೆ ರಿಲೇಷನ್ಶಿಪ್ ಇಟ್ಕೊಂಡಿದ್ದೀವ, ಸಣ್ಣವ್ರ ಜೊತೆ ರಿಲೇಷನ್ಶಿಪ್ ಇಟ್ಕೊಂಡಿದ್ದೀರಾ ಅನ್ನೋದು ಕೂಡ ನಾವು ತಿಳ್ಕೊಬೋದು. ಇದನ್ನು ಕೂಡ ಜಾತಕ ನೋಡಿ ನಾವು ತಿಳ್ಕೊಬೋದು. ಓಕೆನಾ? ಹೇಗೆ ಅನ್ನೋದು ನಮ್ಮ ಅಡ್ವಾನ್ಸ್ KP ಜ್ಯೋತಿಷ್ಯದಲ್ಲಿ ಮಾತ್ರನೇ ಸಾಧ್ಯ. ತುಂಬ ಚೆನ್ನಾಗಿ, ಬ್ಯೂಟಿಫುಲ್ಲಾಗಿ, ಸಿಂಪಲ್ಲಾಗಿ ನೀವು ಕ್ಯೂಟಾಗಿ ಇದನ್ನು ಅರ್ಥ ಮಾಡ್ಕೋಬೋದು. ಆ ರೀತಿ ಒಂದು ಸಬ್ಜೆಕ್ಟ್ ಯಾವುದಿದೆ ಅಂತಂದರೆ ನಮ್ಮ ಅಡ್ವಾನ್ಸ್ KP ಜ್ಯೋತಿಷ್ಯ ತರಗತಿನೇ. ಓಕೆನಾ? ಬೇರೆ ಕಡೆ ಇದನ್ನು ಹೇಳೋದು ಸ್ವಲ್ಪ ಕಷ್ಟನೇ ಇದೆ. ಓಕೆನಾ? ಯಾಕಂದರೆ ನಾವು ಎಲ್ಲ ಕಡೆಯೂ ಹೋಗಿ ಬಂದಿರೋರೆ. ಹಾಗಾಗಿ ಅಡ್ವಾನ್ಸ್ KP ಜ್ಯೋತಿಷ್ಯ ಕಲಿಯೋಕ್ಕೆ ಕಾರಣನೇ ಇವೆಲ್ಲ. ಸೂಕ್ಷ್ಮವಾಗಿ ಏನಿದೆ ವಿಚಾರ ಅಂತ ತಿಳ್ಕೊಬೇಕು ಅಂತಂದರೆ ನಮ್ಮ ಅಡ್ವಾನ್ಸ್ KP ಜ್ಯೋತಿಷ್ಯನ ಕಲ್ತ್ಕೋಬೇಕು. ಕಲ್ತ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ ಏನೆಲ್ಲ ವಿಚಾರ ಇದೆ, ಹೌದಲ್ಲ ಈಗೂ ನೋಡ್ಬೋದಲ್ಲ ಅಂತ ನಿಮ್ಗೆ ಅನಿಸುತ್ತೆ. ಇದುವರೆಗೂ ಇವಾಗ ಹೇಳಿದ ವಿಚಾರನ ಇದುವರೆಗೂ ನಿಮ್ಗೆ ಯಾರಿಗೂ ಗೊತ್ತಿರಲ್ಲ. ಓಕೆನಾ? ಈ ವಿಡಿಯೋ ನೋಡಿ ತುಂಬ ಚೆನ್ನಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿಕೊಟ್ಟಿದ್ದೀನಿ. ಇದನ್ನು ಯಾವ ರೀತಿ ಚೆಕ್ ಮಾಡಬೇಕು, ಯಾವ ರೀತಿ ನೋಡಬೇಕು ಅಂತ. ಸುಮಾರು ಜನ ಅಸ್ಟ್ರಾಲಜರ್ಸ್ ನೋಡ್ತಾ ಇರ್ತೀರ, ನಿಮಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಸುಮಾರು ಜನ ಕಲಿತಿರೋರು ಕೂಡ ಈ ವಿಡಿಯೋನ ನೋಡ್ತಾ ಇರ್ತೀರ, ನಿಮಗೂ ಕೂಡ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಇನ್ನೂ ಹೆಚ್ಚಿನ ವಿಡಿಯೋಗಳು, ಇನ್ನೂ ಹೆಚ್ಚಿನ ಒಂದು ವಿಚಾರ ತಿಳ್ಕೋಬೇಕು ಅಂತಂದರೆ ತರಗತಿಗೆ ಜಾಯ್ನ್ ಆಗಿ ತುಂಬಾ ವಿಚಾರಗಳು ನಿಮಗೆ ತಿಳಿಯುತ್ತೆ. ನಾನು ನಿಮಗೆ ಹೇಳೋದ್ನಲ್ಲ, ನಮ್ಮ ಏಜಲ್ಲಿ, ನಮಗಿಂತ ಏಜಲ್ಲಿ ದೊಡ್ಡರಿರೋ ಜೊತೆಗೆ ರಿಲೇಷನ್ಶಿಪ್ ಇರುತ್ತಾ, ಸಣ್ಣವರಿರೋ ಜೊತೆಗೆ ರಿಲೇಷನ್ಶಿಪ್ ಇರುತ್ತಾ ಅನ್ನೋದು ಕೂಡ ನೋಡ್ಬೋದು. ಯಾಕೆಂತಂದರೆ ಇವಾಗಿನ ಕಾಲದ ಮಟ್ಟದಲ್ಲಿ ಸುಮಾರು ಜನ ಈ ರೀತಿ ರಿಲೇಷನ್ಶಿಪ್ಪಲ್ಲಿದ್ದಾರೆ. ಅದು ಹೇಗೆ ಅನ್ನೋದು ಕೂಡ ತಿಳ್ಕೊಬೋದು. ಓಕೆ, ಇಷ್ಟು ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತಿದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.